Good morning, dear students. This is Suresh Babu from Government First Grade College, Chikbalapur. ಇವತ್ತು ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ದು 2ನೇ ಸಮ್ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಪುಸ್ತಕ, ನೋಟ್ಬುಕ್ಕು, ಪೆನ್ನು ಎರಡು ಇಟ್ಕೋಬೇಕು, ಬರ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ಒಂದು ವಿಶೇಷ ಗಮನಿಸಬೇಕು. ಕರ್ಸರ್ ಮೂವ್ ಆಗ್ತಾ ಇದೆ ನೋಡಿ, ಅದನ್ನು ನೋಡಿಕೊಂಡು ವಿಡಿಯೋ ನೋಡಿಕೊಂಡ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ. 2ನೇ ಪ್ರಾಬ್ಲಮ್ ನೋಡಿ, ದ ಸಮರೈಸ್ ಬ್ಯಾಲೆನ್ಸ್ ಶೀಟ್ ಆಫ್ ಎಸ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31st December 2004 ವಾಸ್ ಆಸ್ ಫಾಲೋಸ್. ಅಸೆಟ್ಸ್ ಸೈಡಲ್ಲಿ ಸನ್ರಿ ಅಸೆಟ್ಸ್ 5 lakhs ಇದೆ, ಕ್ಯಾಶ್ ಅಟ್ ಬ್ಯಾಂಕ್ 2 lakhs ಇದೆ, ಟೋಟಲ್ 7 lakhs. ಶೇರ್ ಕ್ಯಾಪಿಟಲ್ ಅಲ್ಲಿ 40,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಯ್ಡ್ 4 lakhs ಇದೆ. 1,000 redeemable preference shares of ₹100 each only, ₹75 ಕಾಲ್ಡ್ ಅಪ್. ನೋಡಿ, ಕಾಲ್ ಮಾಡಿರೋದು 75 ಅಂದರೆ ಪಾರ್ಟ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್. ಎಷ್ಟು? 75,000. ಆ್ಯಕ್ಚುಲಿ ಎಷ್ಟು ಇರಬೇಕಾಗಿತ್ತು? 1 ಲಕ್ಷ ಇರಬೇಕಾಗಿತ್ತು. 75,000 ಇದೆ. 25,000 ಏನದು? ಕಾಲ್ಸ್ ಇನ್ ಅರಿಯರ್ಸ್. ಫೈನಲ್ ಕಾಲ್ ಮಾಡಿಲ್ಲ, ಮಾಡಬೇಕು. ಮಾಡಿದಾಗ ದುಡ್ಡು ಬರುತ್ತೆ. ನೆಕ್ಸ್ಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,30,000 ಇದೆ. ಕ್ರೆಡಿಟರ್ಸ್ 95,000, ಟೋಟಲ್ 7 lakhs. On 1/4/2005, preference shares were redeemed out of divisible profits. ನೆನಪಿಟ್ಕೊಳ್ಳಿ, ಅವರ ಒಂದು ಇನ್ಸ್ಟ್ರಕ್ಷನ್ ಹೇಳಿದ್ದಾರೆ. 1/4/2005 ಇಸ್ವಿಯಲ್ಲಿ, ಆಯ್ತಾ, ಪ್ರಾಬಬ್ಲಿ 20 ವರ್ಷ ತುಂಬುತ್ತೆ. ಪ್ರಿಫರೆನ್ಸ್ ಶೇರ್ಸ್ಗೆ ಪೂರ್ತಿ ವಾಪಸ್ ಕೊಡ್ತಾ ಇದ್ದಾರೆ. ಎಲ್ಲಿಂದ? ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ ಕೊಡ್ತಾ ಇದ್ದಾರೆ. ಯು ಆರ್ ರಿಕ್ವೈರ್ಡ್ ಟು ಪಾಸ್ ಜರ್ನಲ್ ಎಂಟ್ರೀಸ್ ಅಂಡ್ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ನೀವು ಏನು ಪ್ರಿಪೇರ್ ಮಾಡಬೇಕು? ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿ. ಓಕೆ, ಬ್ಯಾಲೆನ್ಸ್ ಶೀಟ್ ಬೇಡ. ಈ ಫಸ್ಟ್ ಜರ್ನಲ್ ಎಂಟ್ರೀಸ್ ಮಾತ್ರ ನೋಡ್ಕೊಳ್ಳಿ. ಓಕೆನಾ? ನೋಟ್ ಏನಿದೆ, ದ ಫೈನಲ್ ಕಾಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ವಾಸ್ ಮೇಡ್ ಆನ್ 1/4/2005 ಆ್ಯಂಡ್ ದ ಎಂಟೈರ್ ಅಮೌಂಟ್ ವಾಸ್ ರಿಸೀವ್ಡ್ ಬೈ 15th March 2005. ಓಕೆ, ಇದೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಲೆಟ್ ಮಿ ಶೇರ್ ಅನದರ್. ಈಗ ಅದು ಪ್ರಾಬ್ಲಮ್ ಅರ್ಥ ಆಗಿರಬೇಕು. ಈಗ ನಾವು ಸೊಲ್ಯೂಷನ್ ಹೋಗೋಣ. ಓಕೆನಾ? ಇದು ಸೊಲ್ಯೂಷನ್ ಏನಿದು? ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎಸ್ ಕಂಪನಿ. ನಾನು ಹೇಳಿದ್ದೀನಿ, ನಿಮಗೆ ಅರ್ಥ ಆಗಬೇಕು. ಕ್ವಶನ್ ಪೇಪರ್ ಆಲ್ರೆಡಿ ಶೇರ್ ಮಾಡಿದ್ದೆ, ಕರೆಕ್ಟಾ? ಅದನ್ನು ಒಂದು ಸ್ಕ್ಯಾನ್ ಆದರೂ ಮಾಡ್ಕೋಬೋದು. ಅರ್ಥ ಆಯ್ತಾ? ಇಲ್ಲ ಬರ್ಕೊಳ್ಳೋದು ಅದಕ್ಕೆ ಪ್ರಾಬ್ಲಮ್ ಪಕ್ಕದಲ್ಲಿ ಇಟ್ಕೊಂಡು ನೋಡ್ಕೋಬೇಕು. ಫಸ್ಟ್ ಬಂದು ನೋಡಿ, ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಫೈನಲ್ ಕಾಲ್ ಮನಿ ಡ್ಯೂ. ನಿಮಗೆ ನೆನಪಿದೆ, 1,000 ಶೇರ್ಸ್ ಮೇಲೆ ₹100 ಪ್ರಕಾರ 1 ಲಕ್ಷ ಬರಬೇಕಾಗಿತ್ತು. 75 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. 75,000 ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಈಗ 25,000 ಡ್ಯೂ ಇದೆ. ಅದನ್ನು ಫೈನಲ್ ಕಾಲ್ ಡ್ಯೂಗೆ ಒಂದು ಎಂಟ್ರಿ. ಫಸ್ಟ್ ಯಾವುದು? ಡ್ಯೂ ಎಂಟ್ರಿ. ಸೆಕೆಂಡ್ ಎಂಟ್ರಿ ಏನು? ಹಣ ಬರ್ತಾ ಇದೆ. ಎಷ್ಟು? 25,000. ಯಾರಿಂದ ಬರ್ತಾ ಇದೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಂದ ಬರ್ತಾ ಇದೆ. ಬ್ಯಾಂಕ್ ಅಕೌಂಟ್ ಡೇಟಾ 25,000 ಟು ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ 25,000 ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಫೈನಲ್ ಕಾಲ್ ರಿಸೀವ್ಡ್ ಅಂತ ಅರ್ಥ. ಇದು ಡೈರೆಕ್ಷನ್. ಇದರ ಅರ್ಥ ಏನು? ಪಾರ್ಟ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಇದ್ದಿದ್ದು ಏನು ಮಾಡಿದ್ವಿ? ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಮಾಡಿದ್ದೀವಿ. ಓಕೆ, ಇದಾದಮೇಲೆ 3ನೇ ಎಂಟ್ರಿ ಬರೀಬೇಕು. ಏನು? ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರು ಕೊಡಬೇಕಾಗಿರೋ ಹಣನ ಅವರ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 1 lakh ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 1 lakh ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್. ನೆನಪಿಟ್ಕೊಳ್ಳಿ, ಬ್ಯಾಲೆನ್ಸ್ ಶೀಟಲ್ಲಿ 75,000 ಇದೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು. ಈಗ 25,000 ರೂಪಾಯಿ ಬರ್ತಾ ಇದೆ 2ನೇ ಜರ್ನಲ್ ಎಂಟ್ರಿಯಲ್ಲಿ. ಟೋಟಲ್ 1 ಲಕ್ಷ ಆಯಿತು. ಈಗ ಪಾರ್ಟ್ಲಿ ಪೇಡ್ ಅಪ್ ಇದ್ದಿದ್ದು ಫುಲ್ಲಿ ಪೇಡ್ ಅಪ್ ಆಗಿದೆ. ಆಗಿದ ತಕ್ಷಣ ಅವರು ಕೊಡಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ಅವರ ಪರ್ಸನಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದೇ ಬರೆದಿರೋದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ 1 lakh ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್. ಈಗ ಇವ್ರು 1 ಲಕ್ಷ ರೂಪಾಯಿಂದ ಎಲ್ಲಿಂದ ಕೊಡಬೇಕು? ಅವನೊಂದು ಇನ್ಸ್ಟ್ರಕ್ಷನ್ ಹೇಳಿದ್ದಾನೆ ಪ್ರಾಬ್ಲಮ್ ಅಲ್ಲಿ. ಏನಂತ? ಡಿವಿಸಿಬಲ್ ಪ್ರಾಫಿಟ್ಸ್ ಅನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಡಿವಿಸಿಬಲ್ ಪ್ರಾಫಿಟ್ಸ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,30,000 ಇದೆ, ನೀವು ಗಮನಿಸಿ. ಅದರಿಂದ 1 ಲಕ್ಷ ತಗೊಳ್ಳಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾ ಇಲ್ಲಿ ಒಂದೇ ಒಂದು ನಿಮಿಷ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1 lakh to capital redemption reserve account. ಇದು ಫಸ್ಟ್ ಬರೀಬೇಕು. ಏನಿದು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಿದು? ಡಿವಿಸಿಬಲ್ ಪ್ರಾಫಿಟ್. ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ
ಹಾಗಾಗಿ ಕ್ಯಾಪಿಟಲ್ ಲಿಮಿಟೆಡ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಎಷ್ಟು? 1 ಲಕ್ಷ. ಇಲ್ಲಿ ಹೊಸ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಬೀಯಿಂಗ್ ಡಿವಿಸಿಬಲ್ ಪ್ರಾಫಿಟ್ಸ್ ಟ್ರಾನ್ಸ್ಫರ್ಡ್. ಈಗ ದುಡ್ಡು ನಿಮ್ಮ ಹತ್ರ ಬಂದಿದೆ ಕಂಪ್ನಿ ಹತ್ರ, ಅದನ್ನು ಯಾರು ಕೊಡಬೇಕು? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಟ್ಬಿಡಿ. ಲಾಸ್ಟ್ ಜರ್ನಲ್ ಎಂಟ್ರಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ at 1 lakh, to ಬ್ಯಾಂಕ್ ಅಕೌಂಟ್ 1 lakh rupee, ಬೀಯಿಂಗ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಈ ಪ್ರಾಬ್ಲಮ್ ಅಲ್ಲಿ ಎರಡೂ ಕೇಳಿದ್ದಾನೆ, ಬಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರೋದು ನಾನು ಒಂದೇನೆ. ಸೊ ಪ್ರಾಬ್ಲಮ್ಮು ಸೊಲ್ಯೂಷನ್ ಕ್ಲೀನ್ ಆಗಿದೆ. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೇನೆ. ಫಸ್ಟ್ ಜನರಲ್ ಎಂಟ್ರಿ, ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ at 25,000 to preference share capital account 25,000 being final call money due. Second journal entry, bank account at 25,000 to preference share final call account 25,000 being preference share final call money received. ಮೂರನೇದು, preference share capital account at to preference share holders account 1 lakh 1 lakh being preference share capital transfer. ಮೂರನೇದು. ನಾಲ್ಕನೇದು, profit and loss account at 1 lakh to capital reserve account 1 lakh rupee is the fourth one, being reserve profits transfer. Last one, preference shareholders account at bank account 1 lakh 1 lakh being redemption of preference shares. ಈಗ ನೀವೇನ್ ಮಾಡ್ಬೋದು? ಈ ಸಮ್ ಇದೆಲ್ಲ ನಾನು ಮತ್ತೆ ಶೇರ್ ಮಾಡ್ತೀನಿ ಒಂದೇ ಒಂದ್ಸಲಿ. Just give me a minute, I will share. Okay, the sum, where was it? Okay, we'll do one thing. ಇಲ್ಲಿದೆ ನೋಡಿ, ಇದು ಪ್ರಾಬ್ಲಮ್ ತಾನೆ. ಈ ಪ್ರಾಬ್ಲಮ್ ಏನ್ ಮಾಡ್ಬೇಕು ಇವಾಗ? ಹೋಮ್ವರ್ಕ್, ಎಲ್ಲ ಐಟಮ್ಸು ಸನ್ಡ್ರಿ ಅಸೆಟ್ಸ್ ಡಬಲ್ ಮಾಡಿ 10 lakh, ಕ್ಯಾಶ್ ಅಟ್ ಬ್ಯಾಂಕ್ 4 lakh, ಟೋಟಲ್ 14 lakh. ಶೇರ್ ಕ್ಯಾಪಿಟಲ್ 40,000 ಇರೋದು 80,000 ಶೇರ್ಸ್ ಮಾಡಿ 8 lakhs ಮಾಡಿ. 1,000 ಇರೋ ಪ್ರಿಫರೆನ್ಸ್ ಶೇರ್ಸ್ 2,000 ಮಾಡಿ. 100 ಇರೋದು 100 ಇರಲಿ, 75 ಇರಲಿ. ಅವಾಗ ಇದು ಅಮೌಂಟ್ 1,50,000 ಆಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ 2,60,000 ಬರೀರಿ. ಕ್ರೆಡಿಟರ್ಸ್ 1,90,000, ಟೋಟಲ್ 14 lakhs ಬರೀರಿ. ಇನ್ಸ್ಟ್ರಕ್ಷನ್ ಹಾಗೆ ಇರಲಿ, ಅಂದರೆ ನೀವು ಡಬಲ್ ಮಾಡಿಬಿಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನೀವು ಈ ವಿಡಿಯೋನ ನೀವೆಲ್ಲಿ ವಾಚ್ ಮಾಡ್ತೀರಿ? ಯೂಟ್ಯೂಬಲ್ಲಿ ವಾಚ್ ಮಾಡ್ತೀರಿ. ಓಕೆ, ವಾಚ್ ಮಾಡಿದ್ಮೇಲೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಚಾನಲ್ನ, ಆಮೇಲೆ ಶೇರ್ ಮಾಡಬೇಕು ಅಮಾಂಗ್ಸ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು. ದಿಸ್ ಇಸ್ ಸುರೇಶ್ ಬಾಬು ಫ್ರಮ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಗೌರಿ, ಸಾರಿ, ಚಿಕ್ಕಬಳ್ಳಾಪುರ.